ನಮಸ್ಕಾರ ಸ್ನೇಹಿತರೆ, ಅಶ್ವಿನ್ ಟೇಸ್ಟ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ ಬಿಳಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ತಕ್ಕಂಥ ರೆಸಿಪಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಚಿಕನ್ ಕರಿಗಳು, ವೆಜಿಟೇಬಲ್ ಕರಿಗಳು, ಹಾಗೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಬೇಕು. ಆ ಪಾತ್ರೆಗೆ ನಾನು 3.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಈ ಗ್ಲಾಸ್ ಅಳತೆಯಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು. ಇಲ್ಲಿ 2.5 ಗ್ಲಾಸ್ ಕಾಣಿಸ್ತಿದೆ. ಇನ್ನೊಂದು ಗ್ಲಾಸ್ ಹಾಕಿದ್ದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಸೊ ಸಾರಿ ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಬೇಕು. 1 ಹಿಡಿಯಷ್ಟು ಅಕ್ಕಿ ಹಿಟ್ಟನ್ನು ಉದುರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಈ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಮುದ್ದೆ ಕೋಲು ಅಂತ ಇರುತ್ತೆ, ಅದರಲ್ಲಾರದು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು, ನಿಮ್ಮ ಅನುಕೂಲ. ಕ್ಲೀನಾಗಿ ಗಂಟಿಲ್ದಂಗೆ ಎಲ್ಲ ಕ್ಲೀನಾಗಿ ಕಲಿಸ್ಕೊಬೇಕು. ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕಾಗತ್ತೆ. ಇಷ್ಟು ಕುದಿ ಬಂದರೆ ಸಾಕು. ಈಗ ಫ್ಲೇಮ್ನ ಲೋ ಮಾಡಿಬಿಟ್ಟು ನಾನು ಯಾವ ಅಳತೆಯಲ್ಲಿ ನೀರನ್ನು ತೊಗೊಂಡಿದ್ದೋ ಅದೇ ಅಳತೆಯಲ್ಲಿ ನಾನಿಲ್ಲಿ 2.25 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ರೊಟ್ಟಿ ಹಿಟ್ಟಿಗೆ ನಾವು ಅಕ್ಕಿ ಹಿಟ್ಟು ಮಾಡಿಸ್ತೀವಲ್ಲ, ಸೇಮ್ ಅದೇ ಅಕ್ಕಿ ಹಿಟ್ಟನ್ನೇ ನಾನು ಹಾಕ್ತಾ ಇರ್ತಕ್ಕಂಥದ್ದು. ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾನು 5ರಿಂದ 6 ಜನಕ್ಕೆ ಆಗುತ್ತೆ ನಾನು ಈ ಹೋಳಿಗೆ ಮಾಡೋದು. ಕ್ಲೀನಾಗಿ ಎಲ್ರಿಗೂ 6 ಜನಕ್ಕಾಗಷ್ಟು ಮಾಡ್ತಾ ಇರೋದು. ಅದಕ್ಕಿಂತ ಕಡಿಮೆ ಇದ್ದರೆ ಕ್ವಾಂಟಿಟಿಗಳನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗಿ. ಇಷ್ಟಾದ್ರೆ ಸಾಕು. ಗ್ಯಾಸನ್ನು ಆಫ್ ಮಾಡಿ ಅದು ತಣ್ಣಗಾಗ್ಬಿಡೋಣ. ಈ ಕಡೆ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಕಣಕ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಯಾವ ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ 1.25 ಗ್ಲಾಸಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಕಲ್ಸೋಕ್ಕೆ ಹೋಗಬಾರ್ದು, ಹಾಗೆ ತುಂಬ ತೆಳುವಾಗೂ ಕೂಡ ಕಲ್ಸೋಕ್ಕೆ ಹೋಗಬಾರ್ದು. ಸಾಫ್ಟಾಗಿ ಮೃದುವಾಗಿ ಕಲಿಸ್ಬೇಕು. ನಮ್ಮ ಹಿಟ್ಟನ್ನು ಕಲಿಸಿದಾಗ ಬೆರಳನ್ನು ಇಟ್ಟರೆ ಹಚ್ಚು ಕಾಣಬೇಕು, ಆ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈಗ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮುಟ್ಟಿದ್ರೆ ಕ್ಲೀನಾಗಿ ಅಂಟಬೇಕು. ಆ ಥರ ಈ ಹದದಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊಬೇಕು. ಈ ಥರ ಇದ್ರೆ ನೋಡಿ ಬೆರಳು ಹಚ್ಚು ಕಾಣಬೇಕು, ಆ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ಈಗ ಅದೇ ತಟ್ಟೆಗೆ ನಾನು ಅಕ್ಕಿ ಹಿಟ್ಟನ್ನು ಬೇಯಿಸಿರ್ತಕ್ಕಂಥದ್ದನ್ನ ಸೇರಿಸ್ಕೊಂಡು ಕ್ಲೀನಾಗಿ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹೆಚ್ಕೊಂಡು, ನೀರನ್ನು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಳ್ಳಿ. ಗಟ್ಟಿ ಇರಲ್ಲ, ಕರೆಕ್ಟಾಗಿ ಇತ್ತು ಅಂತ ಹೇಳಿದ್ರೆ ಹಾಗೆ ನೀಟಾಗಿ ನೀರನ್ನು ಹದ್ಕೊಂಡು ನೀಟಾಗಿ ಗಂಟಿಲ್ದಂಗೆ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಇಲ್ಲಿ ಬಿಳಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ನಾದಾದ್ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀಟಾಗಿ ಇನ್ನೊಂದು ಸಲ ಕೈಗೆ ಉಜ್ಜುತ್ತಾ ಹೋಗ್ಬೇಕು, ಚೆನ್ನಾಗಿ ನಾದಬೇಕು. ಈಗ ಕ್ಲೀನಾಗಿ ನಾದ್ಕೊಂಡಾಯಿತು. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಸ್ವಲ್ಪನೇ ಉಂಡೆಗಳನ್ನು ಮಾಡ್ಕೊಬೇಕು. ತುಂಡೆ ಮಾಡಿಟ್ಕೊಂಡ್ರೆ ಈ ಕ್ಲೀನಾಗಿ ಹೋಳಿಗೆಯನ್ನು ಉಜ್ಜಿ ಬೇಯಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಉಂಡೆನ ದೊಡ್ಡದು ತೊಗೊಂಡ್ರೆ ದೊಡ್ಡದಾಗಿ ಅಗಲವಾಗಿ ಬರುತ್ತೆ. ಮೀಡಿಯಮಾಗಿ ಇಷ್ಟು ನಾನು ಈಗ ಇಷ್ಟು ತೋರಿಸಿದ್ರೆ ಕರೆಕ್ಟಾಗಿ ಸೈಜ್ನಲ್ಲಿ ಹೋಳಿಗೆ ಬರುತ್ತೆ. ನಿಮಗೆ ದೊಡ್ಡದು ಬೇಕು ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ದಪ್ಪ ತೊಗೊಂಡು, ಉಂಡೆ ದಪ್ಪ ತೊಗೊಂಡು ನೀವು ಕಲಿಸ್ಕೊಂಡು ಮಾಡ್ಕೊಬೋದು. ಈಗ ನೀಟಾಗಿ ಕವರ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಕ್ಲೀನಾಗಿ ಅಗಲವಾಗಿ ಇದು ಮಾಡಿಕೊಂಡು ಉಂಡೆನ ಸೇರಿಸಿ ನೀಟಾಗಿ ಕವರ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಉಜ್ಕೊಳ್ತಾ ಹೋಗಬೇಕು. ನಾವು ಎಷ್ಟು ಉಜ್ಜುತ್ತೀವೋ ಅಷ್ಟು ತೆಳುಗೋಗುತ್ತೆ, ಕಿತ್ತೋಗಲ್ಲ. ಇದು ನಾವು ಹೇಳಿರೋದರ ಹದವಾಗಿ ಮಾಡಿದ್ರೆ ಈ ರೀತಿ ನೀಟಾಗೆ ಬರುತ್ತೆ. ನೋಡಿ, ಎಷ್ಟು ಉಜ್ಜುತ್ತಾ ಹೋದರೂ ಅಷ್ಟು ತೆಳ್ಳಗೆ ಬರ್ತಾ ಹೋಗುತ್ತೆ. ಕ್ಲೀನಾಗಿ ಉಜ್ಕೊಂಡ್ಮೇಲೆ ಆ ಕಡೆ ಗ್ಯಾಸನ್ನು ಆನ್ ಮಾಡಿ ನಾನು ಹಂಚನ್ನು ಕಾಯಕ್ಕಿಟ್ಟಿದ್ದೆ. ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ. ಈಗ ಸ್ವಲ್ಪ ಕೆಳಗಡೆ ಎಣ್ಣೆಯನ್ನು ಸವರಿ ಹಂಚಿನ ಮೇಲೆ ಹಾಗೆಯೇ ಹೋಳಿಗೆಯನ್ನು ಹಾಕಿ ಈಗ ಅದ್ರ ಮೇಲೆ 1-2 ಹನಿ ಈ ರೀತಿ ಸಾಕು. ಸ್ವಲ್ಪನೇ ಎಣ್ಣೆ ಹಾಕಿದ್ರೂ ಸಾಕು, ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಮೇಲೆ ಕೆಳಗೆ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಹೋಳಿಗೆ ಯಾವ ರೀತಿ ಬೇಯಿಸ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಬೇಯಿಸಬೇಕು. ನಾನು ಆಗಲೇ ಹೇಳ್ದಂಗೆ ಚಿಕನ್ ಕರಿಗಳಿಗೆ, ವೆಜಿಟೇಬಲ್ ಕರಿಗಳಿಗೆ, ಚಟ್ನಿ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ. ಮಕ್ಕಳಿಂದ ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂತಾರೆ. ಈಗ ಮತ್ತು ಸ್ವಲ್ಪ ಮೈದಾ ಕಣಕನ ತೊಗೊಂಡು ನೋಡಿ ನಾನು ಈ ಹದದಲ್ಲಿ ಕಲಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದಲ್ಲ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಉಂಡೆಯನ್ನು ಇಟ್ಟು ಮತ್ತೆ ಕವರ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ಚಪಾತಿ ರೀತಿಯಲ್ಲಿ ಉಜ್ಜುತ್ತಾ ಹೋಗಬೇಕು.
ಇಷ್ಟೇ ಪ್ರೊಸೀಜರು. ಈಸಿಯಾಗಿ ಮಾಡ್ಕೊಬೋದು, ಏನು ಕಷ್ಟ ಇಲ್ಲ, ಆರಾಮಾಗಿ ಮಾಡ್ಕೊಬೋದು. ನೀಟಾಗಿ ಮತ್ತೆ ಉಜ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದಾಗ. ಹಾಗೆಯೇ ನನಗೆ ಈ ರೀತಿ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿದಾಗ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಸಪೋರ್ಟಿವ್ ಸಿಕ್ತಂಗೆ ಆಗುತ್ತೆ, ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಫ್ರೆಂಡ್ಸ್, ಈಗ ಅದೇ ಥರ ಮೇಲೆ ಕೆಳಗೆ ಕ್ಲೀನಾಗೆ ಬೇಯಿಸ್ಕೊತೀನಿ. ಇದು ಹುಬ್ಬುತ್ತೆ ಹೋಳಿಗೆ, ಕ್ಲೀನಾಗಿ ಬಬಲ್ಸ್ ನಂಗೆ ನೀಟಾಗಿ ಉಪ್ಕೊಳ್ತಾ ಹೋಗುತ್ತೆ. ತುಂಬಾ ಸಾಫ್ಟಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಹೀಗೆ ಎಲ್ಲ ಪ್ರತಿಯೊಂದನ್ನು ನಾನು ಹೀಗೆ ಬೇಯಿಸ್ಕೊಳ್ತಾ ಹೋಗ್ತಾಯಿದ್ದೀನಿ. ನಾನು ಇದಕ್ಕೆ ಪಾಲಕ್ ಚಿಕನ್ ಮಾಡಿದ್ದೆ ಕಾಂಬಿನೇಷನ್ ಆಗಿ, ತುಂಬ ಚೆನ್ನಾಗಿತ್ತು. ಮಕ್ಕಳು ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂದರು. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿರ್ತಕ್ಕಂಥ ಬಿಳಿ ಹೋಳಿಗೆ. ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬಂತಂತೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.